ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವಾತಂತ್ರ್ಯ ಸೌಜನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ಧರ್ಮಸ್ಥಳದ ಹೆಣ ಸಾಗಾಣಿಕೆಯ ಬಗ್ಗೆ, ಹೆಣ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಬೆಳ್ತಂಗಡಿ ಕೋರ್ಟಲ್ಲಿ ಏನೆಲ್ಲ ನಡೆಯುತ್ತೆ ಎಂಬುದರ ಬಗ್ಗೆ ಅಜಯ್ ಜೊತೆ ನಮ್ಮ ಮಹೇಶಣ್ಣನ ಪರವಾಗಿರತಕ್ಕಂಥ ವಕೀಲರಾದ ರಾಜು ವಾಸು ಪೂಜಾರಿ ಅವರು ಸಂದರ್ಶನ ಕೊಟ್ಟಿದ್ದಾರೆ. ದಯವಿಟ್ಟು ವೀಕ್ಷಕರೇ, ನೀವು ನೋಡ್ತಿರೋದು ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್. ನೋಡಿ ವೀಕ್ಷಕರೇ, ನಿಮ್ಮಲ್ಲಿ ಕೇಳಿಕೊಳ್ಳೋದು ಇಷ್ಟೇ: ಹಿಂದೂ ಧರ್ಮದ ದೇವಸ್ಥಾನವನ್ನು ಅಡ್ಡ ಇಟ್ಕೊಂಡು ಏನೇ ಅನ್ಯಾಯ ಮಾಡಿದರೂ ಮುಚ್ಚೋಗುತ್ತೆ ಎಂಬ ಭ್ರಮೆಯಲ್ಲಿ ಇದ್ದಿರ್ತಕ್ಕಂಥ, ಏನೇ ಅನ್ಯಾಯ ಮಾಡಿದರೂ ಸಹ ಮುಚ್ಚೋಗುತ್ತೆ ಎಂಬುದರ ಭ್ರಮೆಯಲ್ಲಿರ್ತಕ್ಕಂಥ ಹೆಗ್ಡೆ ಅವರಿಗೆ SIT ತನಿಖೆಯ ತಂಡದಲ್ಲಿ ನಮ್ಮ ವಕೀಲರನ್ನು ಸೇರಿಸಬೇಕು, ದೇವಸ್ಥಾನವನ್ನು ಸಂತ್ರಸ್ತೆ ಅಂತ ಮಾಡಬೇಕು ಅಂತೇಳಿ ಮುಂದೆ ಹೊರಟಿರತಕ್ಕಂಥ ಹೆಗ್ಡೆ ಪರಿವಾರದವರಿಗೆ ಇಂದು ಕೋರ್ಟಲ್ಲಿ ಹಿನ್ನಡೆಯಾಗಿದೆ. ಮುಂದಿನ ದಿನಗಳಲ್ಲಿ ಸಂತ್ರಸ್ತೆ ಎಂಬುದನ್ನು ಕೋರ್ಟು ಒಪ್ಪಿಕೊಳ್ಳುವುದು ಅನುಮಾನ, ಒಪ್ಪಿಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ ನಮ್ಮ ವಕೀಲರಾಗಿರ್ತಕ್ಕಂಥ ತಿಮ್ಮರೊಡ್ಡಿ ಪರ ವಕೀಲರಾಗಿರ್ತಕ್ಕಂಥ ರವಿ ವಾಸು ಪೂಜಾರಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕೂಡ್ಲ ರಾಂಪೇಜ್ ಅಜಯ್ ಜೊತೆ ದಯವಿಟ್ಟು ವಿಡಿಯೋ ಹಾಕ್ತೇನೆ, ದಯವಿಟ್ಟು ನೋಡಿ, ನಿಮಗೆಲ್ಲ ಅರ್ಥ ಆಗೋದು ಅಂದ್ಕೊಂಡಿದ್ದೀನಿ. ಯಾಕಂದರೆ ಧರ್ಮಸ್ಥಳ ದೇವಸ್ಥಾನ ಯಾವತ್ತಿಗೂ ಸಂತ್ರಸ್ತ ಸ್ಥಿತಿಯಲ್ಲಿ ಇರುವುದಿಲ್ಲ, ಹಾಗೆ ಮಾಡೋಕ್ಕೆ ಬರೋದೂ ಇಲ್ಲ. ಅಲ್ಲಿ ಹಿಂದೂಗಳ ಕಗ್ಗೊಲೆ ಆಗಿದೆ, ಹಿಂದೂಗಳ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗಿದೆ, ಮರ್ಡರ್ ಆಗಿದೆ, ಅಸಹಜ ಸಾವುಗಳಾಗಿದೆ, ಬೇಜಾನಾಗಿದೆ ರೀ. ಅದಕ್ಕೆ ನ್ಯಾಯ ಬೇಡವಾ? ಇವರು ಏನೇ ಅವಕಾಶ ಸಿಕ್ಕರೂ ಸಮೇತ ಅದಕ್ಕೆಲ್ಲ ನಾವೇ 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 ಅಂತ ಮುಂದೆ ಹೋಗ್ಬಿಡ್ತಾರೆ. ನಮ್ಮದೇ ಮುಂದೆ ಸಂತ್ರಸ್ತರು ನಾವೇ ಅಂದರೆ ಇವರು ಫ್ಯಾಮಿಲಿಯವರ ಮರಣ ಏನಾದರೂ ಆಗಿದೆಯಾ, ರೇಪ್ ಆಗಿದೆಯಾ, ಇನ್ನೊಂದಾಗಿದೆಯಾ? ಇಲ್ಲ ತಾನೇ. ಮತ್ತು ಏನು ಚಿನ್ನಯ್ಯ ಹೈಕೋರ್ಟಿಗೆ ಹೋಗಿದ್ದ, ದೇವಸ್ಥಾನವನ್ನೇ ಟಾರ್ಗೆಟ್ ಮಾಡಿದ್ರು, ಅದು ಸುಳ್ಳು ಕಣ್ರಿ. ಅದು ಕೋರ್ಟಲ್ಲಿ ಸಮೇತ ಪ್ರೂವ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಅವಯ್ಯ ಹೇಳೇ ಇಲ್ಲ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ಲೇಸು ಧರ್ಮಸ್ಥಳ ಅಂತ ಹೇಳಿದ್ದು ಅದು ಸತ್ಯ. ಅಲ್ಲಿನ ಅಧಿಕಾರಿಗಳು, ಅಲ್ಲಿನ ಆಡಳಿತ ಅಧಿಕಾರಿಗಳು, ನಾವು ಹೆಗ್ಡೆ ಅಂತ ಹೇಳ್ತಾ ಇಲ್ಲ, ಅಲ್ಲಿನ ಆಡಳಿತ ಅಧಿಕಾರಿಗಳು ಹೇಳ್ತಾಯಿದ್ರು ಚಿನ್ನಯ್ಯನಿಗೆ, ಈ ಥರ ಇಲ್ಲಿ ಡೆಡ್ ಬಾಡಿ ಇದೆ, ಅಲ್ಲೊಂದು ಡೆಡ್ ಬಾಡಿ, ಇಲ್ಲೊಂದು ಡೆಡ್ ಬಾಡಿ ಇದೆ, ಅದನ್ನ ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳ್ತಾಯಿದ್ರು. ಇದು ಚಿನ್ನಯ್ಯನ ಮಾತು, ನನ್ನ ಮಾತಲ್ಲ ಕಣ್ರಿ. ಅದು ಕೋರ್ಟಲ್ಲಿ ಇರ್ತಕ್ಕಂಥದ್ದು. ವೀಕ್ಷಕರೇ, ಈಗ ವಿಡಿಯೋ ಆಗ್ತದೆ, ದಯವಿಟ್ಟು ನೋಡಿ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಹೃತ್ಪೂರ್ವಕವಾದ ಸ್ವಾಗತ. ದಯವಿಟ್ಟು ವಿಡಿಯೋ ನೋಡಿ. ನಿಮಗೆ ಧರ್ಮಸ್ಥಳದವರು ಸಲ್ಲಿಸಿದಂಥ ಅಪ್ಲಿಕೇಶನ್ ಅನ್ನು ಕನ್ಸಿಡರ್ ಮಾಡ್ಲಿಕ್ಕಿನ ಅವಕಾಶನೇ ಇಲ್ಲ ಕಾನೂನಿನ ಅಡಿಯಲ್ಲಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಇವತ್ತು ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಒಂದಷ್ಟು ಆರ್ಗ್ಯುಮೆಂಟ್ ಇದೆ ಅಂತ ಹೇಳಿದ್ರೆ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಮನೆಯಲ್ಲರೂ ಕೂಡ ನೀವು ನೋಡಿದ್ರಿ ಅಂತ ಹೇಳಿದ್ರೆ SIT ಅವರು ಕಂಪ್ಲೀಟ್ ಆಗಿ ವರದಿ ಕೊಡದೇ ಇರುವಂತಹ ಕಾರಣಕ್ಕಾಗಿ ಕೋರ್ಟ್ ಯಾವುದನ್ನು ಕೂಡ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. SIT ಅವರು ಚಾರ್ಜ್ ಶೀಟ್ ಅನ್ನು ಹಾಕಿದ ನಂತರ ನಾವು ಡಿಸೈಡ್ ಮಾಡ್ತೀವಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು, ಜಯಂತ್ ಟಿ ಆಗಿರ್ಬೋದು, ಗಿರೀಶ್ ಮಟ್ಟನ್ ಅವರ ಆಗಿರ್ಬೋದು, ಇವರನ್ನು ಅಕ್ಯೂಸ್ಡ್ ಆಗಿ ಮಾಡಬೇಕಾ ಬೇಡವಾ ಅನ್ನುವಂಥ ವಿಚಾರದಲ್ಲಿ. ಸೊ ಈಗ ಅದರ ತನಿಖೆ ನಡೀತಾ ಇದೆ. SIT ಒಂದಷ್ಟು ತನಿಖೆ ಮಾಡ್ತಾ ಇದೆ. ನಂತರದಲ್ಲಿ ಇದರ ನಡುವೆ ಧರ್ಮಸ್ಥಳ ಸಂತ್ರಸ್ತ ಅನ್ನುವಂತಹ ವಿಚಾರದಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಬಂದು ಹಾಕ್ತಾರೆ, ನಾವು ವಿಕ್ಟಿಮ್ ಅನ್ನುವಂಥ ನೆಲೆಯಲ್ಲಿ. ಸೊ ಈ ಕಾರಣಕ್ಕಾಗಿ ಇವತ್ತು ಆರ್ಗ್ಯುಮೆಂಟ್ ಕೂಡ ನಡೆಯೋಕಿದೆ. ಧರ್ಮಸ್ಥಳವನ್ನು ವಿಕ್ಟಿಮ್ ಆಗಿ ಪರಿಗಣಿಸುತ್ತಾ ಕೋರ್ಟ್ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ವಕೀಲರು ಇದರ ಬಗ್ಗೆ ಯಾವ ರೀತಿಯಾಗಿ ವಾದ ಮಾಡ್ತಾರೆ ಅಂತ ಹೇಳಿ ಕಾದು ನೋಡೋಣ. ಸೊ ಏನಾಯ್ತು ಸರ್ ಕೋರ್ಟ್ ಅಲ್ಲಿ? ಸರ್, ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಪರವಾಗಿ ನಾನು ಆಕ್ಷೇಪಣೆಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿಕೊಂಡಿದ್ದೇನೆ. ಅನಂತರ ಇವತ್ತು ಧರ್ಮಸ್ಥಳದ ಪರವಾಗಿ ರಾಜಶೇಖರ್ ಅವರು ಅಪಿಯರ್ ಆಗಿದ್ರು. ಅನಂತರ ನಮ್ಮ ಸಹಾಯಕ ಅಭಿಯೋಜಕರು ಕೂಡ ಅಪಿಯರ್ ಆಗಿದ್ದಾರೆ SIT ಪರವಾಗಿ. ನಾವು ಅವರು ಸಮಯಾವಕಾಶ ಕೇಳಿದ್ದಾರೆ. ನಮ್ಮ ಆಕ್ಷೇಪಣೆ ಇವತ್ತು ನನಗೆ ಸಿಕ್ಕಿದೆ. ಅದರಿಂದ ನನಗೆ ವಿಸ್ತೃತವಾದಂತಹ ವಾದ ಮಂಡಿಸಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿದ್ದಾರೆ. ಅದಕ್ಕಾಗಿ 5ನೇ ತಾರೀಕಿಗೆ ಈ ಪ್ರಕರಣವನ್ನು ಮುಂದೂಡಲಾಗಿದೆ. ಸೊ SIT ಪರ ವಕೀಲರು ಕೂಡ ಇದ್ದಿರುವಂತದ್ದು. ಅವರು ನಿಮಗೆ ಅಬ್ಜೆಕ್ಷನ್ ಹಾಕಿದ್ದಾರೆ ಅಂತ ಹೇಳಿದ್ರೆ, ನೀವು ಏನು ಫೈಲ್ ಮಾಡಿದ್ರಿ ಅದಕ್ಕೆ ಅಬ್ಜೆಕ್ಷನ್ ಅನ್ನು ಹಾಕಿದ್ದಾರೆ.
ಸಂತ್ರಸ್ತೆಯ ಅದಕ್ಕೆ ಅಬ್ಜೆಕ್ಷನ್ ಅನ್ನ ಹಾಕಿಲ್ಲ ಅನ್ನುವಂತ ವಿಚಾರದಲ್ಲೂ ಕೂಡ ಕೇಳ್ಪಟ್ಟೆ, ಅದು ಏನು ಅಂತ ಹೇಳಿ. ಅಂದ್ರೆ ಅವರು ಇವತ್ತಿನ ದಿನ ಇಲ್ಲಿವರೆಗೆ 2Yಯ ಮೇಲೆ ಅಂದ್ರೆ ಧರ್ಮಸ್ಥಳದವರು ಸಲ್ಲಿಸಿದಂತ ಅರ್ಜಿಗೆ ಎಲ್ಲಿ ಕೂಡ ಇಲ್ಲಿವರೆಗೆ ಆಕ್ಷೇಪಣೆ ಸಲ್ಲಿಸಿಕೊಳ್ಳಿಲ್ಲ. ಇವತ್ತು ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸಿರುವುದರಿಂದ ಅದಕ್ಕೆ ಅವರು ಇವತ್ತು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಇದ್ದೇವೆ ಅಂತ ಹೇಳಿ ಆಕ್ಷೇಪಣೆಗೆ ಸಮಯಾವಕಾಶ ಕೇಳಿದ್ದಾರೆ ಸರ್ 2Yಯ ಮೇಲೆ. ಧರ್ಮಸ್ಥಳ ಸಂತ್ರಸ್ತೆ ಅನ್ನುವಂತ ವಿಚಾರದಲ್ಲಿ ಏನು ಅಪ್ಲಿಕೇಶನ್ ಹಾಕಿದ್ದಾರೆ, ಅವರು ಅದನ್ನು ಹಾಕೋಕನೇ ಬರುವುದಿಲ್ಲ ಅನ್ನುವಂತ ರೀತಿಯಲ್ಲಿ ನಿಮ್ಮ ವಾದನ ಅಂತೇಳಿ. ಸರ್ ಈಗ ಧರ್ಮಸ್ಥಳದವರು ಸಲ್ಲಿಸಿದಂತ ಅಪ್ಲಿಕೇಶನ್ ಅನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ, ಕಾನೂನಿನ ಅಡಿಯಲ್ಲಿ ಅವಕಾಶನೇ ಇಲ್ಲ. ಅವರು ಕೆಲವೊಂದು ತನ್ನ 10 ಪುಟದ ಅರ್ಜಿಯಲ್ಲಿ ಕೆಲವೊಂದು ಉಲ್ಲೇಖ ಮಾಡಿದ್ದಾರೆ. ಒಂದು ಫಸ್ಟ್ ಆಫ್ ಆಲ್ ಅವರು ಹೇಳುವುದು ಸುಪ್ರೀಂ ಕೋರ್ಟಿನಲ್ಲಿ ರಿಟ್ ಪಿಟಿಷನ್ ನಂಬರ್ 184/25 ಸಲ್ಲಿಸಿಕೊಂಡಿದ್ದಾರೆ. ಅದರ ಪ್ರಕಾರ ಅಲ್ಲಿ ಕೂಡ ನಮ್ಮನ್ನು ಧರ್ಮಸ್ಥಳವನ್ನು ಪಾರ್ಟಿಯಾಗಿ ಮಾಡಿದ್ದಾರೆ. ಅದಕ್ಕಾಗಿ ಅವರನ್ನು ಪಾರ್ಟಿ ಮಾಡಬೇಕು ಅಂದ್ರೆ ವಿಕ್ಟಿಮ್ ಆಗಿ ಕನ್ಸಿಡರ್ ಮಾಡ್ಬೇಕಂತ ಅವ್ರು ಕೇಳ್ಕೊಂಡಿದ್ದಾರೆ. ಆದ್ರೆ ಕ್ಲಿಯರ್ ಆಗಿ ನಾವು ಸುಪ್ರೀಂ ಕೋರ್ಟಿನ ಆದೇಶವನ್ನು ನಾವು ನೋಡಿದ್ದೇವೆ, ಅದನ್ನು ಸ್ಟಡಿ ಮಾಡಿದ್ದೇವೆ. ಎಲ್ಲಿ ಕೂಡ ಚಿನ್ನಯ್ಯ ಆ ಅರ್ಜಿಯಲ್ಲಿ ಧರ್ಮಸ್ಥಳದ ಎಗೇನ್ಸ್ಟ್ ಯಾವುದೇ ರಿಲೀಫ್ ಕೇಳಿಲ್ಲ. ಅದರಿಂದ ಮತ್ತು ಅದು ಡಿಲೇ ಇರುವುದರಿಂದ ಮತ್ತೆ ಬೇರೆ ಒಂದು ಕಾರಣದಿಂದ ಅದನ್ನು ಮತ್ತೆ ಆ ಮೆರಿಟ್ ಮೇಲೆ ಯಾವುದು ಸುಪ್ರೀಂ ಕೋರ್ಟ್ ಯಾವುದೇ ನಿರ್ಧಾರವನ್ನು ಆ ಕೇಸ್ನಲ್ಲಿ ತೆಗೆದುಕೊಳ್ಳಿಲ್ಲ. ಧರ್ಮಸ್ಥಳದಲ್ಲಿ ಒಂದು ಕೆಲಸ ಮಾಡ್ತಿರೋದರಿಂದ ಅವರನ್ನು ಫಾರ್ಮಲ್ ಪಾರ್ಟಿಯಾಗಿ ಮಾಡಿದ್ದಾರೆ. ಆ ಪ್ರೇಯರನ್ನು ಇಟ್ಕೊಂಡು ಇಲ್ಲಿ ಬಂದು ನನ್ನನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿಯಲ್ಲಿ ನನ್ನನ್ನು ಉಲ್ಲೇಖ ಮಾಡಿದ್ದಾರೆ, ಪ್ರತಿವಾದಿಯಾಗಿ 6ನೇ ಪ್ರತಿವಾದಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅದಕ್ಕಾಗಿ ನನಗೆ ಇಲ್ಲಿ ಸಂತ್ರಸ್ತೆಯಾಗಿ ಮಾಡಬೇಕು ಎಂಬುದು ಅದು ಸರಿಯಲ್ಲ. ಆನಂತರ ಕೆಲವೊಂದು ವಿಷಯವನ್ನು ಅವರು ತಮ್ಮ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗಾಗಲೇ ಕುಸುಮರವರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಈಗಾಗಲೇ 74 ಅಸಹಜ ಸಾವಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೂಡ ಸಲ್ಲಿಸಿಕೊಂಡಿದ್ದಾರೆ. ಆ ನಂತರ ಉಗ್ರಪ್ಪ ಕಮಿಟಿಯಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಆಗಿತ್ತು, ವಿಧಾನಸೌಧದಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಆಗಿತ್ತು. ಈ ಎಲ್ಲ ವಿಷಯವನ್ನು ನಾವು ನಮ್ಮ ಆಕ್ಷೇಪಣೆಯಲ್ಲಿ ಸಲ್ಲಿಸಿಕೊಂಡಿದ್ದೇವೆ. ಆ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮತ್ತೆ ನಮ್ಮ ಕರ್ನಾಟಕ ಹೈಕೋರ್ಟ್ ನೀಡಿದಂತ ರಿಪೋರ್ಟೆಡ್ ಜಡ್ಜ್ಮೆಂಟ್ ಅನ್ನು ಕೂಡ ನಾವು ಸಲ್ಲಿಸಿಕೊಂಡಿದ್ದೇವೆ. ಮುಂದಿನ ದಿನದಲ್ಲಿ ಈ ಬಗ್ಗೆ ಬಲವಾದಂತ ವಾದವನ್ನು ಮಂಡಿಸಲಿಕ್ಕೆ ಇದ್ದೇವೆ. ಯಾವುದೇ ಕಾರಣಕ್ಕಾಗಿ ಆ ಅರ್ಜಿಯನ್ನು ಮಾನ್ಯ ನ್ಯಾಯಾಲಯ ಪುರಸ್ಕರಿಸಲಿಕ್ಕೆ ಕಾನೂನಿನ ಅಡಿಯಲ್ಲಿ ಅವಕಾಶ ಇಲ್ಲ ಎಂಬ ಬಗ್ಗೆ ಬಲವಾದಂತ ವಾದ ಮಂಡಿಸಲಿಕ್ಕೆ ಇದ್ದೇವೆ ಸರ್. ಅಂತೇಳಿದ್ರೆ ನಿಮ್ಮ ವಾದ ಅವರನ್ನು ಅಕ್ಯೂಸ್ಡೇ ಮಾಡಿಲ್ಲ SIT, ಅಕ್ಯೂಸ್ಡ್ ಮಾಡದ ಕಾರಣಕ್ಕಾಗಿ ಅವರಿಗೆ ಇಲ್ಲಿ ಇಂಪ್ಲೀಡ್ ಆಗೋಕ್ಕಾಗೋದಿಲ್ಲ ಅಂತ ಹೇಳಿ ಹೇಗೆ? ಅಲ್ಲಲ್ಲ, ಅವರು ಹೇಳುವುದು ನಮ್ಮನ್ನು ವಿಕ್ಟಿಮ್ ಆಗಿ ಕನ್ಸಿಡರ್ ಮಾಡ್ಬೇಕಂತ, ಧರ್ಮಸ್ಥಳವನ್ನು ವಿಕ್ಟಿಮ್ ಆಗಿ ಕನ್ಸಿಡರ್ ಮಾಡಬೇಕು. ಇವರು ಕೆಲವೊಂದು ಮಾಧ್ಯಮದಲ್ಲಿ ಮತ್ತೆ ಇದೆಲ್ಲ ಷಡ್ಯಂತರದಿಂದ ಅಂದ್ರೆ ಚಿನ್ನಯ್ಯನೊಟ್ಟಿಗೆ ಸೇರಿ ಷಡ್ಯಂತರದಿಂದ ನಮ್ಮನ್ನು ಇದು ಮಾಡಿದ್ದಾರೆ. ಇದರಿಂದ ನಮಗೆ ಧಕ್ಕೆ ತಂದಿದೆ. ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಮತ್ತೆ ನಮ್ಮ ದೇವಸ್ಥಾನಕ್ಕೆ ಬರುವವರ ಸಂಖ್ಯೆ ಕಡಿಮೆ ಆಗಿದೆ. ಅದಕ್ಕಾಗಿ ನಮ್ಮನ್ನು ಈ ಕೇಸಿನಲ್ಲಿ ನಮ್ಮನ್ನು ನೊಂದವಳಾಗಿ ಅಂದ್ರೆ ವಿಕ್ಟಿಮ್ ಆಗಿ ಪರಿಗಣಿಸಬೇಕು ಅಂತ ಅವರ ಅರ್ಜಿಯ ಉಲ್ಲೇಖ ಆಗಿತ್ತು. ಆದರೆ ನನ್ನ ಮನವಿ ಮಾನ್ಯ ನ್ಯಾಯಾಲಯದಲ್ಲಿ ಇಷ್ಟೇ, ಈ ಸಂದರ್ಭದಲ್ಲಿ ಅವರ ಅಭಿಯೋಜನೆಯವರು SIT ಅವರು ಅಭಿಯೋಜನೆಯ ಮುಖಾಂತರ ಸಲ್ಲಿಸಿದಂತ 215 ಅಪ್ಲಿಕೇಶನ್ ಅನ್ನು ಕೆಪ್ಟ್ ಅಬೇಯನ್ಸ್ ಅಲ್ಲಿ ಇಟ್ಟಿರುವುದರಿಂದ ಮತ್ತೆ ಇನ್ನೊಂದು ಏನಂದ್ರೆ ಅವರು ಪ್ರತಿಯೊಂದು ಆರಂಭದಿಂದ ಕಡೆಯವರೆಗೆ ಅವರ ಅರ್ಜಿಯಲ್ಲಿ ನಮ್ಮನ್ನು ಆರೋಪಿ ಅಂದ್ರೆ ಮಹೇಶ್ ಶೆಟ್ಟಿಯಿಂದ ಜಯಂತರವರೆಗೆ ಅಂದ್ರೆ ಒಟ್ಟಿಗೆ 5 ಜನರನ್ನು ಆರೋಪಿಯಾಗಿ ಅವರು ಪರಿಗಣಿಸಿದ್ದಾರೆ. ಆದ್ರೆ ಆ ಉಲ್ಲೇಖ ಸರಿಯಲ್ಲ. ಯಾಕಂದ್ರೆ ಇಲ್ಲಿವರೆಗೆ ಕೂಡ ಆನ್ ರೆಕಾರ್ಡ್ ನಮ್ಮನ್ನು ಆರೋಪಿ ಅಂತ ಎಲ್ಲಿ ಕೂಡ ನಮ್ಮನ್ನು ಉಲ್ಲೇಖ ಇಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು ಮತ್ತೆ ಹೈಕೋರ್ಟಿನಲ್ಲಿ ಮಾನನಷ್ಟ ಮತ್ತು ಇತರ ಸಿವಿಲ್ ವ್ಯಾಜ್ಯಗಳು ನಡೀತಾ ಇರುವುದರಿಂದ ಈ ಕೋರ್ಟ್ ಆ ಅಪ್ಲಿಕೇಶನ್ ಅನ್ನು ಕನ್ಸಿಡರ್ ಮಾಡಬಾರ್ದು ಅಂತ ನಮ್ಮ ಪ್ರೇಯರ್ ಆಗಿದೆ. ಅಂದ್ರೆ ನಿಮ್ಮ ವಾದ ಇಲ್ಲಿ ಚಿನ್ನಯ್ಯ ಮತ್ತು SIT ನಡುವೆ ನಡೆಯುವಂತಹ ಒಂದು ಈ ಪ್ರಕರಣ, ಸೊ ಈಗಿರ್ಬೇಕಾದ್ರೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಇದಕ್ಕೆ ಎಂಟ್ರಿ ಆಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿರೋದಾ ಸರ್? ಒಂದಂದ್ರೆ ಕ್ಲಿಯರ್ ಇದೆ, ಸುಪ್ರೀಂ ಕೋರ್ಟಿನ ಹಲವಾರು ತೀರ್ಪಿನಲ್ಲಿ ಏನ್ ಹೇಳುತ್ತಂದ್ರೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗದೇ ಇರುವುದರಿಂದ ಮತ್ತಂದ್ರೆ ಟ್ರಯಲ್ ಆದ ನಂತರ ಅದರ ಸತ್ಯಾಸತ್ಯತೆ ಮಾನ್ಯ ನ್ಯಾಯಾಲಯಕ್ಕೆ ತಿಳಿಲಿಕ್ಕೆ ಇದೆ. ಈ ಸಂದರ್ಭದಲ್ಲಿ ಆ ಅರ್ಜಿಯನ್ನು 100% ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಆಗುವುದೇ ಇಲ್ಲ.
ಅದರ ಬಗ್ಗೆ ನಾನು ಬಲವಾದಂಥ ವಾದ ಮಂಡಿಸಲಿಕ್ಕಿದ್ದೇವೆ. ಅದರಲ್ಲಿ ಯಶಸ್ವಿ ಆಗ್ತೇವೆ ಎಂಬ ನಂಬಿಕೆ, ಬಲವಾದಂಥ ನಂಬಿಕೆ ಇದೆ ಸರ್. ಆ ನಂತರ ಮಾನ್ಯ ನ್ಯಾಯಾಲಯದ ಮೇಲೆ ನಮಗೆ ಅಪಾರವಾದಂಥ ಗೌರವ ಇದೆ. ನಮ್ಮ ಪ್ರೇಯರನ್ನು ಮಾನ್ಯ ನ್ಯಾಯಾಲಯ ಪುರಸ್ಕರಿಸ್ತದೆ ಎಂಬ ನಂಬಿಕೆ ನಮಗೆ ಇದೆ ಸರ್. ಈಗ ಇದು ಫ್ರೆಶ್ ಆರ್ಗ್ಯುಮೆಂಟ್ ಆಗ್ಬೇಕಾ, ಯಾವ ರೀತಿ ಸರ್? ಮೊನ್ನೆ ಬೇರೆ ಜಡ್ಜ್ ಇದ್ರು, ಇವಾಗ ಬೇರೆ ಜಡ್ಜ್ ಇದ್ದಾರೆ. ಸೊ ಹಾಗಾಗಿ ಇದು ಫ್ರೆಶ್ ಆರ್ಗ್ಯುಮೆಂಟ್ ನಡೆಯುತ್ತಾ, ಇನ್ನು ಎಷ್ಟು ದಿನಗಳ ಕಾಲ ಹೋಗುತ್ತೆ ಅಂತ ಹೇಳಿ? ಸರ್, ಮೊನ್ನೆಯ ಮಾನ್ಯ ನ್ಯಾಯಾಧೀಶರು ಅವರು ಟ್ರೈನಿಂಗ್ಗೆ ಹೋಗಿರುವುದರಿಂದ, ಅಂದರೆ ತರಬೇತಿಗೆ ಹೋಗಿರುವುದರಿಂದ ಈಗ ಬೆಳ್ತಂಗಡಿಯ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಇವತ್ತು ಚಾರ್ಜಲ್ಲಿದ್ದಾರೆ. ಅವರ ಮುಂದೆ ಇದರ ಬಗ್ಗೆ ಯಾವುದೇ ವಾದಗಳು ನಡೆಯದೇ ಇರುವುದರಿಂದ ಈ ಮಾನ್ಯ ಅಂದರೆ ಗೌರವಾನ್ವಿತ ನ್ಯಾಯಾಧೀಶರ ಮುಂದೆ ನಾವು ಯಾರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಿದವರಾಗಿರ್ಬೋದು ಅಥವಾ ಆಕ್ಷೇಪಣೆ ಸಲ್ಲಿಸಿದವರಾಗಿರ್ಬೋದು ಅವರೆಲ್ಲರೂ ಕೂಡ ಅದರ ವಾದ ಮತ್ತು ಪ್ರತಿವಾದವನ್ನು ಮಾಡಬೇಕು, ಮತ್ತು ಅದರ ಮೇಲೆ ಮಾಡಲಿಕ್ಕೆ ಇದ್ದೇವೆ ಸರ್. ಈಗ FSL ರಿಪೋರ್ಟಿಗೆ ಒಂದಷ್ಟು ಬುರುಡಿಯನ್ನು ಕೂಡ ಕಳಿಸಿದ್ದಾರೆ SIT ಅವರು. ಸೊ ಲೇಟ್ ಆಗಿ ಕಳಿಸಿರುವಂಥದ್ದು ಅನ್ನುವಂತಹ ವಿಚಾರದಲ್ಲಿ ಜನರು ಕೂಡ ಮಾತಾಡ್ತಾ ಇದ್ದಾರೆ. ಅದು ಯಾಕೆ ಲೇಟ್ ಆಗಿ, ಒಂದು ವೇಳೆ ಬುರುಡೆ ಸಿಕ್ಕಿದ ತಕ್ಷಣನೇ FSLಗೆ ಫೊರೆನ್ಸಿಕ್ಗೆ ಕಳಿಸೋಕೆ ಆಗೋದಿಲ್ವಾ ಅನ್ನುವಂಥ ವಿಚಾರ? ಸರ್, ಈ ಪ್ರಕರಣ ಈಗ ರಾಜ್ಯದ ಉನ್ನತ ತನಿಖಾ ತಂಡ ನಡೆಸ್ತಿರೋದರಿಂದ ಅದರ ತನಿಖೆಯ ಬಗ್ಗೆ ನಾನು ಎಲ್ಲಿ ಕೂಡ ನಾನು ಮಾತಾಡಬಾರ್ದು, ಅದಕ್ಕಾಗಿ ಆ ವಿಷಯ ನಾನು ಮಾತಾಡಲ್ಲ ಸರ್. ಇದಿಷ್ಟು ವಿಜಯ್ ವಾಸು ಪೂಜಾರಿ ಅವರು ಕೂಡ ಮಾತಾಡಿರುವಂತಹ ಮಾತು. ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಧರ್ಮಸ್ಥಳ ಕ್ಷೇತ್ರವನ್ನು ಸಂತ್ರಸ್ತೆ ಅನ್ನುವಂಥ ವಿಚಾರದಲ್ಲಿ ತರೋಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಯಾವುದೇ ವಿಚಾರವನ್ನು ಇಲ್ಲಿ ಎತ್ತಿಲ್ಲ ಅನ್ನುವಂಥ ವಿಚಾರದಲ್ಲಿ. ಸೊ ನೆಕ್ಸ್ಟ್ ಮಂತ್ 5ನೇ ತಾರೀಕಿಗೆ ಕಾದು ನೋಡಬೇಕಾಗಿದೆ ಏನಾಗುತ್ತೆ.